ಗುರು, ನೀವು ಮಿಲಿಯನ್ಗೂ ಬಿಲಿಯನ್ಗೂ ಇರೋ ವ್ಯತ್ಯಾಸ ಏನಾದರೂ ತಿಳ್ಕೊಂಬಿಟ್ರೆ ಒಂದು ಕ್ಷಣ ಬೆಚ್ಚ ಬೀಳ್ತೀರಾ. ನಮ್ಮ ಭಾರತದಲ್ಲಿ ಒಟ್ಟು 191 ಬಿಲಿಯನರ್ಸ್ ಇದ್ದಾರೆ. ಇವ್ರನ್ನ ಬಿಲಿಯನರ್ಸ್ ಅಂತ US$ ಅಲ್ಲಿ ಅಳಿತಾರೆ. ಆಕ್ಚುಲಿ 1 ಮಿಲಿಯನ್ ಆಗೋದಕ್ಕೆ 10 ಲಕ್ಷ ಬೇಕಾಗುತ್ತೆ. ಹಾಗೆ 1 ಬಿಲಿಯನ್ ಆಗೋದಕ್ಕೆ 100 ಕೋಟಿ ಬೇಕಾಗುತ್ತೆ. ನಾವು ಮಿಲಿಯನ್ ಮತ್ತೆ ಬಿಲಿಯನ್ ಬಗ್ಗೆ ಮಾತಾಡಿದ್ರೆ ಅದು US$ ಅಲ್ಲೇ ಇರುತ್ತೆ. ಯಾವತ್ತಿಗೂ ಕೂಡ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡಲ್ಲ. ನಿಮಗೇನಾದ್ರೂ US$ ಅಲ್ಲಿ ಮಿಲಿಯನ್ಗೂ ಮತ್ತೆ ಬಿಲಿಯನ್ಗೂ ಇರೋ ವ್ಯತ್ಯಾಸ ಏನಾದ್ರು ಗೊತ್ತಾಗ್ಬಿಟ್ರೆ ಒಂದ್ಸಲ ಮೈ ಜೂಮ್ ಅನ್ಸುತ್ತೆ. ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮಿಲಿಯನರ್ ಆಗಬೇಕು ಅಂತಂದ್ರೆ ಅವನಿಗೆ ತಿಂಗಳ 1 ಕೋಟಿ ಬರ್ತಾ ಇದೆ ಅಂತಂದ್ರೆ ಅದನ್ನ ಅವನು 8 ತಿಂಗಳು ಸೇವ್ ಮಾಡ್ಕೊಂಡಿದ್ರೆ ಮಾತ್ರ ಅವನು ಮಿಲಿಯನರ್ ಆಗ್ತಾನೆ. ಇದೇ ರೀತಿ ತಿಂಗಳ 1 ಕೋಟಿ ಬರ್ತಾ ಇದೆ, ಅದನ್ನ ಅವನು ಸೇವ್ ಮಾಡ್ಕೊಂತೀನಿ ಅಂತಂದ್ರೆ ಬಿಲಿಯನರ್ ಆಗೋದಕ್ಕೆ 666 ವರ್ಷ ಬೇಕು. ಮಿಲಿಯನರ್ ಆಗೋದಕ್ಕೆ 8 ತಿಂಗಳು ಸಾಕು. ಅದೇ ರೀತಿ ಬಿಲಿಯನರ್ ಆಗೋದಕ್ಕೆ 666 ವರ್ಷ ಬೇಕು. ಅದು 1 ಕೋಟಿ ಇದ್ರೆ. ಈಗ ಗೊತ್ತಾಯ್ತಲ್ಲ ಮಿಲಿಯನಿಗೂ ಮತ್ತೆ ಬಿಲಿಯನಿಗೂ ಇರೋ ವ್ಯತ್ಯಾಸ ಏನು ಅಂತ. ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನಾವು ಫಾಲೋ ಮಾಡ್ಕೊಂಬಿಡಿ.